ಏನ್ ನಿಮ್ಮ ಹೆಸರು? ಚಿಕ್ಕಾಡೇಗೌಡ ಅಂತ. ನಿಮ್ಮ ಹೆಸರು? ರಾಮಕೃಷ್ಣ ಅಂತ. ಹೆಂಗದೆ ಊರಲ್ಲಿ ಮದ್ದೂರಲ್ಲಿ ರಾಜಕೀಯ? ಮದ್ದೂರಲ್ಲ, ಕಡ್ಲೂರವರು. ಹಾ, ಕಡ್ಲೂರು ಸರ್ ನಾವು. ಕದ್ಲೂರು. ಅಯ್ಯೋ, ನಿಮ್ಮೂರವ್ರೆ ಅಲ್ವೇ MLA? ಉದಯ ನಮ್ಮೂರು. ಮತ್ತೆ ನೀವು ಮದ್ದೂರವ್ರೆ ಅಲ್ಲ ಅನ್ಬಿಟ್ರಿ. ಅಲ್ಲ, ಮದ್ದೂರಲ್ಲ, ಕಡ್ಲೂರವರು. ಅದೇ ಮದ್ದೂರು ಕದ್ಲೂರು ಎಲ್ಲ ಅಕ್ಕಪಕ್ಕ ತಾನೆ. ಮತ್ತೆ ಹೆಂಗದೆ ಅಭಿವೃದ್ಧಿ? ಏನು ಸಾಧಾರಣ ನಡೀತಾ ಇದೆ. ಒಟ್ಟಿನಲ್ಲಿ ಉದಯರವರ ಅಭಿವೃದ್ಧಿ ಕೆಲಸ ಮಾಡ್ತವ್ರೆ. ಉದಯವ್ರು ಮಾಡ್ತಾರೆ. ಈಗ ಮಾಡೋರು ಏನಾರಾಗಲಿ ಚೆನ್ನಾಗಿ ಮಾಡ್ತಾವ್ರೆ. ಚೆನ್ನಾಗಿ ಮಾಡ್ತಾವ್ರೆ. ಯಾರಾಗಲಿ ನನಗೆ ರಾಜಕೀಯ ಬೇಕಾಗಿದೆ, ಪಾರ್ಟಿ ಬೇಕಾಗೋದಿಲ್ಲ. ನಾನು ವಿರೋಧ ಪಾರ್ಟಿ. ಈಗ ಒರಿಜಿನಲ್ ಕಾಂಗ್ರೆಸ್ಸು, ಕೃಷ್ಣ ಅವ್ರ ಕಾಲದಿಂದ ಕಾಂಗ್ರೆಸ್ಸು. ಈಗ ನಮ್ಮೂರ ರಾಜಕೀಯ ಇಲ್ಲ ವಿಲೇಜ್ ಪಂಚಾಯತಿ ಮಟ್ಟದಲ್ಲಿ ನಾನು ವಿರೋಧ ಆದೆ. ಇವ್ರು ನನಗೆ ತೊಂದರೆ ಕೊಡಕ್ಕೆ ಬಂದರು, ನನ್ನ ಕತ್ಕೊಯ್ಯೋಕ್ಕೆ ಎಲ್ಲರೂ ನಮ್ಮ ಕಾಂಗ್ರೆಸ್ನವರು. ಈಗ ಅವ್ರ ಕತ್ಕೊಯ್ಯೋಕ್ಕೆ ನಾನು ಚೇಂಜ್ ಆದೆ ಅಷ್ಟೇ. ಅಷ್ಟೇ. ನನ್ನ ಕತ್ಕೊಯ್ಯೋ ಕೆಲಸ ಚೆನ್ನಾಗಿ ಮಾಡಿಸ್ತಾರೆ. ಚೆನ್ನಾಗಿ ಮಾಡಿಸ್ತಾರೆ. ಅದು ಕದ್ಲೂರಲ್ಲಿ ಮಾತ್ರ, ಬೇರೆ ಊರಲ್ಲಿ ಇಲ್ಲ. ಇಲ್ಲ, ನಾನು ಹೊಸಕೆರೆಯಲ್ಲಿ ಇರೋದು. ಅಲ್ಲೂ ಚೆನ್ನಾಗಿದೆ. ಅಲ್ಲೂ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಮತ್ತೆ ಇನ್ನೇನು DK ಶಿವಕುಮಾರ್ ಅವರು CM ಆದ್ರಲ್ಲ, ಏನ್ ಸಮಾಚಾರ? ಅದು ನೋಡಿ, ದೂರದ ಬೆಟ್ಟ ಅದು. DK ಶಿವಕುಮಾರ್ ಅದೇ ಅವ್ರದ್ದು, ನಮ್ದು ಉದಯದು. ಉದಯದು ಅದು ದೂರದ ಬೆಟ್ಟ. ಅದು ದೂರದ ಬೆಟ್ಟ. ಆದ್ರೂ ದೂರದ ಬೆಟ್ಟ ಅಂದ್ರೆ ನಮ್ಮ ಮುಖ್ಯಮಂತ್ರಿ ಅಲ್ವಾ? ಮುಖ್ಯಮಂತ್ರಿ ಅನ್ಬೋದಷ್ಟೇ. ಕೂರ್ಸಿರೋದು ಆದ್ರೆ ನಮ್ಗೆ ಉದಯ ಮಾಡ್ಬೇಕೇ ಹೊರತು CM ಮಾಡೋಕ್ಕಾಗೋದಿಲ್ಲ. ಅವ್ರು ಕೊಟ್ರೆ ತಾನೇ ಉದಯ ಮಾಡೋದು. ಅಲ್ಲ, ಅವ್ರು ತಕ್ಕೋದು ಅವರು ಉದಯ ತಕ್ಕಬೇಕು. ಇವ್ರ ಟಾಸ್ಕು, ಇವ್ರ ಚಾಲೆಂಜ್. ನಮಗೂ ಅದು ಬೇಡ, ನಮ್ಮ ಕೆಲಸ ಆಗ್ಬೇಕಷ್ಟೇ. ನನ್ನ ಕೆಲಸ ಬೇಕು, ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅವ್ರ ಹತ್ರ ಹೋಗಿ ಮಾಡ್ಕೊಬರ್ಬೇಕು. ಇವರು ಮಾಡ್ಕೊಬತ್ತವ್ರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಮಾಡ್ತಾ ಇದ್ರು, DK ಶಿವಕುಮಾರ್ ಕಾಲದಲ್ಲಿ ಮಾಡಿಸ್ತಾರೆ.